ಈಗ ನಾವು ನಿಮಗೆ ಅಲ್ಲ ಸ್ಪಷ್ಟೀಕರಣ ನೀವು ಒಂದು ನಿಮಿಷ ಒಬ್ಬ ತಾಲೂಕು ದಂಡಾಧಿಕಾರಿ ಏಕಾಏಕಿ ಒಂದು ಸ್ಥಳದಲ್ಲಿ ಕೊಟ್ಟಿರೋ ಹಕ್ಕು ನಮಗ ಪ್ರತಿಭಟನೆ ಅನ್ನೋದು ಆ ಹಕ್ಕಿಗೆ ವಿರುದ್ಧವಾಗಿ ಆ ಹಕ್ಕಿನ ವಿರುದ್ಧ ಮಾನದಂಡ ಅಂತ ಅವ್ರಿಗೆ ಗೊತ್ತಿಲ್ಲ. ಅಲ್ಲ ಈಗ ಒಂದ್ ನಿಮಿಷ ನೀವೇನ್ ಹೇಳ್ತೀರಿ? ಪಾದಚಾರಿ ಮಾಡೋದಕ್ಕೆ ತೊಂದರೆ ಆಗ್ತದೆ ತಂದೆ ಹೇಳಿಕೆ ಇದೆ. ಹಂಗಾದ್ರೆ ನಿಮ್ಮ ಕಚೇರಿ ಮುಂದ್ಗಡೆ ಇರೋ ಅಂಗಡಿ ಪಾದಚಾರಿ ರಸ್ತೆಯಲ್ಲಿ ಇದೆಯಾ? ಎಲ್ಲಿದೆ? ಬರದಿರೋದಲ್ಲ, ನಾನೊಪ್ಪಲ್ಲ. ನೀವು ಯಾಕೆ ಮತ್ತೆ ತೆರವಾಕಾಗಿಲ್ಲ ಅಂದ್ರೆ ತಹಸೀಲ್ದಾರ್ ಆದೇಶಕ್ಕೆ ಪೌರ ಇಷ್ಟ ಕಿಮ್ಮತ್ ಕೊಡಲ್ಲ ಅನ್ನಂಗಾಯ್ತು. ಅಲ್ಲಲ್ಲ ಈಗ ಅದೇನ್ ತೋರಿಸುತ್ತೆ? ಪಾದಚಾರಿ ಮಾರ್ಗದಲ್ಲಿ ಇವ್ರು ತಾಲೂಕು ದಂಡಾಧಿಕಾರಿಗಳು ಹೇಳ್ತಾರೆ, ಒಂದು ನಿಮಿಷ, ಚಳ್ಳಕೆರೆ ತಾಲೂಕಿನ ದಂಡಾಧಿಕಾರಿಗಳು ಹೇಳ್ತಾರೆ ಪಾದಚಾರಿ ಮಾರ್ಗದಲ್ಲಿ ಪ್ರತಿಭಟನೆ ಮಾಡಿದ್ರೆ ಸಾರ್ವಜನಿಕ ತೊಂದರೆ ಆಗ್ತದಂತೆ. ಖುದ್ದು ತಹಸೀಲ್ದಾರ್ ಅವರು ಹೇಳಿಕೆ ನೀಡಬೇಕಾದ್ರೆ ಇವರದೇ ಕಚೇರಿ ಮುಂದೆ ಅಂಗಡಿ ಇದೆ, ಹಂಗಾದ್ರೆ ಇದಕ್ಕೆ ಅವಕಾಶ ಕೊಟ್ಟಾರೆ ತಹಸೀಲ್ದಾರ್? ಇವರದೇ ಕಚೇರಿ ಮುಂದೆ ಇದೆ ಸ್ವಾಮಿ, ಕಣ್ಣಿ ಕಾಣುತ್ತೆ, ನನಗೆ ಕಣ್ಣಿ ಕಾಣುತ್ತೆ, ನಿಮಗೆ ಕಂಡಿದೆಯಲ್ಲ ಗೊತ್ತಿಲ್ಲ. 3 ವರ್ಷದಿಂದ ಸಾರ್ವಜನಿಕರಿಗೆ ಒಂದು ನ್ಯಾಯ. ಒಂದ್ ನಿಮಿಷ, ತಾಲೂಕು ಮಟ್ಟದ ಅಧಿಕಾರಿಯನ್ನ ಮುಚ್ಚಿಡಕ್ಕೋಸ್ಕರ ಯಾವುದೇ ಸಾರ್ವಜನಿಕರ ಆದೇಶ ಇಲ್ಲದೆ ಏಕಾಏಕಿ ನಿರ್ಧಾರ ತಗೊಳಕ್ ಇವ್ರು ಯಾರು? ಸಂವಿಧಾನದಲ್ಲಿ ಇವರು ಸಂವಿಧಾನದ ಅಡಿಯಲ್ಲಿ ಇವ್ರು ಕೆಲಸ ಮಾಡಬೇಕು ಹೊರತು ಸಂವಿಧಾನದ ವೈಲೇಷನ್ ಯಾರಿಗೂ ಅಧಿಕಾರ ಇಲ್ಲ. ಸ್ವಾಮಿ ಕೊಡ್ರಿ, ನಿಮಗೆ ಮೌಖಿಕವಾಗಿ ಆದೇಶ ಆಗಿತ್ತ, ಲಿಖಿತವಾಗಿ ಆದೇಶ ಆಗಿತ್ತ, ಕೊಡ್ಬೇಕೀಗ ನೀವು. ಏಕಾಏಕಿ ನೀವು ಆದೇಶ ಮಾಡಕ್ಕೆ ಯಾರು ನಿಮ್ಗೆ ತಾಲೂಕಲ್ಲಿ ಅಧಿಕಾರ ಕೊಟ್ಟಿರೋರು? ಯಾರು ಹೇಳ್ಬೇಕು ಅಧಿಕಾರಿಗಳಿಗೆ? ಈ ಆದೇಶ ಮಾಡಕ್ಕೆ ನಿಮ್ಮಿಂದ ಇರೋರು ಯಾರು? 2.5 ಲಕ್ಷ ಜನ ಇದೀವಿ ಸ್ವಾಮಿ ಇಲ್ಲಿ ನಾವು. ಕೈವಾಡಲ್ಲ, ನಿಮಗೆ ಅಧಿಕಾರ ಕೊಟ್ಟರೆ ಯಾರಲ್ಲಿ ಹೋಗಿ ಆದೇಶ ಹೇಳೋರು ಕೇಳೋರು ಯಾರಿಲ್ಲ. ಏಕಾಏಕ ಆದೇಶ ಮಾಡಕ್ಕೆ ಅವಕಾಶ ಸಂವಿಧಾನದಲ್ಲಿ ಹಕ್ಕು ರೈಟ್ಸ್ ಇದೆ. ಡೆಮಾಕ್ರಸಿಯಲ್ಲಿ ನಮ್ಮ ರೈತರ ಪರ ಹೋರಾಟಗಾರರಿಗೆ ಅನ್ಯಾಯ ಆಗಿರೋದ್ರಿಂದ ಜಿಲ್ಲಾಧಿಕಾರಿ ಕೈಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯವರಿಗೆ ಒಂದು ಮನವಿಯನ್ನು ಕೊಡ್ತೀವಿ. ನಾವೇನು ಸಂವಿಧಾನದ ಅಡಿಯಲ್ಲಿ ಏನು ರೈತರ ಪರ ಹೋರಾಟ ಮಾಡಿದ್ರೆ ಆ ರೈಟ್ಸ್ ಇರೋದ್ರಿಂದ ಇವತ್ತು ಲೀಗಲ್ ಸ್ಟೇಟ್ ಸಂವಿಧಾನಕ್ಕೆ ಯಾವ ಅಧಿಕಾರಿಗಳಾಗಲಿ, ಜಿಲ್ಲಾಧಿಕಾರಿಗಳಾಗಲಿ, ತಾಲೂಕು ದಂಡಾಧಿಕಾರಿಗಳಾಗಲಿ, ಯಾವ ರಾಜಕಾರಣಿಗಳಾಗಿ ಆಗಲಿ ಅವರಿಗೆ ಡೆಮಾಕ್ರಸಿ ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಮತ ಕೊಟ್ಟು ಅವ್ರಿಗೆ ಅಧಿಕಾರ ಕೊಟ್ಟಿರೋ ನಾವು ನಮ್ಮ ಕೆಲಸಗಳನ್ನು, ಕೊರತೆಗಳನ್ನು ನಮ್ಮ ರೈತರು ಇವತ್ತಿನ ಪರಿಸ್ಥಿತಿಯಲ್ಲಿ ಕಣ್ಣಿಗೆ ರಕ್ತ ಬರ್ತೈತೆ. ಅವರಿಗೆ ಯಾವತ್ತೂ ಯಾವುದೇ ಸರ್ಕಾರದಿಂದ ಯಾವುದೇ ನ್ಯಾಯನೂ ಕೊಟ್ಟಿಲ್ಲ. ಅವ್ರಿಗೆ ಒಂದು ಇದೆ ಅಂತದಲ್ಲ, ಸಂವಿಧಾನಕ್ಕೆ ಗೌರವ ಕೊಡಬೇಕು. ಕಾನೂನು ಹೇಗಾಗಿದೆ ಅಂದರೆ ರಕ್ತ ಕಣ್ಣಲ್ಲಿ ರಕ್ತ ಬರುತ್ತೆ. ಅವ್ರು ಯಾರ ಮುಂದೆ ಹೇಳಬೇಕು? ಯಾವುದೇ ಒಬ್ಬ ರೈತ ಶೀಘ್ರದಲ್ಲೇ ತೊಗೊಳ್ಳೋದೇ ಇಲ್ಲ. ಹೋರಾಟಗಾರರಿಗೆ ಸ್ಥಳ, ಚಳುವಳಿ ಹೋರಾಟಗಾರರಿಗೆ ಚಳುವಳಿ ಮಾಡ್ತಕ್ಕಂಥ ಜಾಗವನ್ನು ಬೇರೆ ಕಡೆ ವ್ಯವಸ್ಥೆ ಮಾಡಿರೋದ್ರಿಂದ ಅದನ್ನು ನಾವು ವಿರೋಧಿಸಿ ಖಂಡನೆ ಮಾಡಿ ಇವತ್ತು ನಮ್ಮ ಹೋರಾಟ, ನಮ್ಮ ಚಳುವಳಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಿಗೂ ಹೋರಾಟ ಚಳುವಳಿ ಮಾಡ್ತಕ್ಕಂಥ ಹಕ್ಕು ಇರೋದರಿಂದ ನಾವು ಆ ಹಕ್ಕನ್ನು ಮೊಟಕು ಮಾಡಬಾರ್ದು, ಇವತ್ತು ಚಿತಿ ಮಾಡಬಾರ್ದು. ಪ್ರಜಾಪ್ರಭುತ್ವದಲ್ಲಿ ದೇಶದ ಒಡೆಯರು ಮತ್ತು ಪ್ರಜೆಗಳು, ಪ್ರಭುಗಳು ಕೂಡ ಅವರೇ ಆಗಿರ್ತಾರೆ, ಅಧಿಕಾರಿಗಳು ರಾಜಕಾರಣಿಗಳೆಲ್ಲ. ಆದ್ದರಿಂದ ಅವರಿಗೆ ಅವಕಾಶಗಳನ್ನ ಕೊಡದೇ ಇರತಕ್ಕಂಥದ್ದು ಇದು ಕೆಟ್ಟ ಪರಿಣಾಮ. ಸಿಕ್ಕುವಂಥ ಕೆಲಸ ಇದು ನಮಗೆ ಕಾಣ್ತಾ ಇದೆ. ಆ ಕಾರಣದಿಂದ ಯಾವುದೇ ಕಾರಣದಿಂದ ಹೋರಾಟ ಚಳವಳಿಗಾರರಿಗೆ ಶಕ್ತಿಯನ್ನು ಕುಗ್ಗಿಸಬಾರ್ದು.
ಹೋರಾಟಗಾರರಿಗೆ ಯಾವ ಜಾಗದಲ್ಲಿ ಮಾಡ್ತಾರೋ ಆ ಜಾಗದಲ್ಲಿ ಅವಕಾಶ ಮಾಡಿಕೊಡ್ಬೇಕು. ಆದರೆ ಇಂಥ ಒಂದು ದೊಡ್ಡ ಬಿಲ್ಡಿಂಗ್ ಕೂಡ ನಾವೇ ಬಂಡವಾಳ ಹಾಕಿ ಕಟ್ಟಿಸಿರ್ತಕ್ಕಂಥ ನಮ್ಮದೇ ಸ್ವಂತ ಬಿಲ್ಡಿಂಗ್ ಇದು, ಸಾರ್ವಜನಿಕರ ಬಿಲ್ಡಿಂಗ್ ಇದು, ನಿಮ್ಮ ಅಧಿಕಾರಿಗಳು ರಾಜಕಾರಣಿ ಬಿಲ್ಡಿಂಗ್ ಅಲ್ಲ. ಆದ್ದರಿಂದ ನಮಗೆ ಹಕ್ಕಿರ್ತಕ್ಕಂಥದ್ದು, ನನ್ನ ಅನ್ಯಾಯ ಎಲ್ಲಾಗಿದೆಯೋ ಅಲ್ಲೇ ನಾನು ಹೋರಾಟ ಮಾಡತಕ್ಕಂಥ ಹಕ್ಕು ನನ್ನ ಸಂವಿಧಾನವ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಹಕ್ಕಾಗಿರೋದ್ರಿಂದ ನೀವು ಯಾರೂ ಇದನ್ನು ಮುಟ್ಟು ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆ ಕಾರಣದಿಂದ ಮಾಡ್ತೀವಿ. ಏನಪ್ಪ ಅಂದರೆ ನಾವು ಇಲ್ಲಿಯವರೆಗೆ ನಾವು ಹೋರಾಟ ಚಳವಳಿ ಮಾಡ್ಕೊಂಡು ಬಂದಿರೋದು ಯಾವ ಗುಂಡಗಿರಿಗಳಲ್ಲ, ನಕ್ಸಲೈಟ್ಗಳಲ್ಲ, ನಾವು ಯಾವ ಬಾಂಬು ಮತ್ತೊಂದು ಖಡ್ಗ ಆಯುಧಗಳನ್ನ ಹಿಡ್ಕೊಬಂದು ಚಳವಳಿ ಮಾಡಿಲ್ಲ. ಆ ಕಾರಣದಿಂದ ಗಾಂಧಿ ತತ್ವದಲ್ಲಿ ಸಂವಿಧಾನ ಪ್ರಕಾರ ಅಹಿಂಸಾ ಮಾರ್ಗದಲ್ಲಿ ನಾವು ಚಳವಳಿ ಮಾಡ್ಕೊಂಡು ಬಂದಿರೋರಿಗೆ ಇದು ಮಾಡಿರೋದು ದೊಡ್ಡ ಅನ್ಯಾಯ, ಮೋಸ. ಆ ಕಾರಣದಿಂದ ಇದನ್ನು ನಾವು ಖಂಡಿಸಿ ನಾವು ಇವತ್ತು ಎಲ್ಲ ಪ್ರತಿಭಟನೆಕಾರರು ಆವ ಸ್ಥಳಗಳಲ್ಲೇ ನಾವು ಹೋರಾಟ ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡು ಅವ್ರ ಗಮನಕ್ಕೆ ತರಲಿಕ್ಕೆ ಬಂದಿದ್ದೀವಿ.